ಕಾಕ್ರೋಚ್ ಜನತಾ ಪಾರ್ಟಿ ಈಗ ಹೊಸ ವರಸೆಯನ್ನು ಶುರು ಮಾಡಿಕೊಂಡಿದೆ. ಶಿಕ್ಷಣ ಸಚಿವ ಪ್ರಧಾನ್ ರಾಜೀನಾಮೆ ಆದ ಬೆನ್ನಲ್ಲೇ ಈಗ ಕಾಕ್ರೋಚ್ಗಳು ಮತ್ತಷ್ಟು ಬಲಿಷ್ಠರಾಗಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಡೈರೆಕ್ಟ್ ಆಗಿ ವಾರ್ನಿಂಗ್ ಇಟ್ಟಿದ್ದಾರೆ. ವಿದ್ಯಾರ್ಥಿಗಳನ್ನಾಗಿರಲಿಕ್ಕೆ ಬಿಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಈಗ ಹೊಸ ವರಸೆಯನ್ನ ಶುರು ಮಾಡಿಕೊಂಡಿದೆ. ಕಾಕ್ರೋಚ್ ಜನತಾ ಪಾರ್ಟಿಯ ಒಂದು ಬೃಹತ್ ಪ್ರತಿಭಟನೆ ಯಾವ ರೀತಿ ಪರಿಣಾಮ ಬೀರಿತು ಕೇಂದ್ರ ಸರ್ಕಾರದ ಮೇಲೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಶಿಕ್ಷಣ ಸಚಿವ ಪ್ರಧಾನ್ ರಾಜೀನಾಮೆಯನ್ನು ಪಡೆದುಕೊಂಡರು. ಈಗ ಕಾಕ್ರೋಚ್ ಜನತಾ ಪಾರ್ಟಿಗೆ ಮೋದಿ ಟಾರ್ಗೆಟ್ ಆಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ನೇರ ಮೋದಿಗೆ ಧಮಕಿ ಹಾಕ್ತಾ ಇದ್ದಾರಂತೆ ಕಾಕ್ರೋಚ್ಗಳು. ಕಿರುಕುಳ ಕೊಡಬೇಡಿ, ಸರ್ಕಾರವನ್ನೇ ಕೆಡವಿ ಬಿಡ್ತೀವಿ, ಹುಷಾರ್ ಅಂತ ದೀಪ್ಗೆ ಅವರು ಹೇಳ್ತಾ ಇದ್ದಾರಂತೆ. ಕಿರುಕುಳ ನಿಲ್ಲದಿದ್ದರೆ ಸರ್ಕಾರವನ್ನೇ ಪತನ ಮಾಡ್ತೀವಿ ಅಂತ ಕಾಕ್ರೋಚ್ ಜನತಾ ಪಾರ್ಟಿಯ ಅಧ್ಯಕ್ಷ ಅಭಿಜಿತ್ ದೀಪ್ಗೆ ಧಮಕಿ ಹಾಕ್ತಿದ್ದಾರಂತೆ. ಮೋದಿ ಆ್ಯಂಡ್ ಟೀಮ್ಗೆ ಕಿರುಕುಳ ನಿಲ್ಲದಿದ್ದರೆ ಸರ್ಕಾರವನ್ನೇ ಪತನ ಮಾಡಿಬಿಡ್ತೀವಿ. ಜಿರಳೆಗಳಿಗೆ ಸರ್ಕಾರದಿಂದ ಆಗ್ತಿರೋ ಸಮಸ್ಯೆ ಏನು? ಹಾಗಾದ್ರೆ ಮೋದಿ ಆ್ಯಂಡ್ ಟೀಮ್ಗೆ ಅಭಿಜಿತ್ ದೀಪ್ಗೆ ಧಮಕಿ ಹಾಕಿದ್ದೇಕೆ? ಈಗ ಪ್ರಧಾನ್ ರಾಜೀನಾಮೆ ಬೇಕಾಗಿತ್ತು, ತೆಗೆದುಕೊಂಡರು ಶಿಕ್ಷಣ ಸಚಿವ ಪ್ರಧಾನ್ ಅವರ ರಾಜೀನಾಮೆ. ಅದಾದ ಬಳಿಕ ಈಗ ಹೊಸ ವರಸೆ ಶುರು ಮಾಡಿಕೊಂಡಿದ್ದಾರೆ. ಅಭಿಜಿತ್ ದೀಪ್ಗೆ ವಿಡಿಯೋ ಮಾಡುವ ಮುಖಾಂತರ ಮೋದಿಗೆ ವಾರ್ನಿಂಗ್ ಇಟ್ಟಿದ್ದಾರೆ. ಸ್ಟೂಡೆಂಟ್ಸ್ ಟೈಪೇ ಟ್ರೀಟ್ ಮಾಡಿ ಅನ್ನೋ ಮೂಲಕ ಕೇಂದ್ರ ಸರ್ಕಾರಕ್ಕೆ ವಾರ್ನಿಂಗ್ ಇಟ್ಟಿದ್ದಾರೆ. ಇಲ್ಲ ಅಂದರೆ ಸರ್ಕಾರವನ್ನೇ ಕೆಡವಿ ಬಿಡ್ತೀವಿ ಅನ್ನೋ ವಾರ್ನಿಂಗ್ ಇಟ್ಟಿದ್ದಾರೆ. ಈಗ ಹೊಸ ವರಸೆಯನ್ನು ಶುರು ಮಾಡಿಕೊಂಡಿದೆ ಕಾಕ್ರೋಚ್ ಜನತಾ ಪಾರ್ಟಿ. ಕಿರುಕುಳ ನಿಲ್ಲಿಸದಿದ್ದರೆ ಮತ್ತೊಮ್ಮೆ ಸಮರ ಸಾರ್ತೀವಿ, ಟಾರ್ಚರ್ ಕೊಟ್ರೆ ಪತನವಾಗುತ್ತೆ ಸರ್ಕಾರ ಅಂತ ಮತ್ತೆ ಪ್ರತಿಭಟನೆಗೆ ಮುಂದಾಯ್ತಾ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಈಗ ಮೋದಿ ಆ್ಯಂಡ್ ಟೀಮ್ಗೆ ಅಭಿಜಿತ್ ದೀಪ್ಗೆ ವಾರ್ನಿಂಗ್ ಇಟ್ಟಿದ್ದಾರೆ. ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ಯಾರು ಕೂಡ ಉಗ್ರರಲ್ಲ, ಎಲ್ಲರೂ ಸ್ಟೂಡೆಂಟ್ಸೇ. ಪ್ರತಿಭಟನೆಯನ್ನು ನಡೆಸಿದ ವಿದ್ಯಾರ್ಥಿಗಳು ದೇಶದ ಭವಿಷ್ಯ ಆಗಿದ್ದಾರೆ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ಸರಿಯಾದ ಬೆಂಬಲ ಸಿಗಬೇಕು, ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗಸೂಚಿ ಇರಬೇಕು. ಅದು ಬಿಟ್ಬಿಟ್ಟು ಸರ್ಕಾರ ಏನಾದರೂ ಸ್ಟೂಡೆಂಟ್ಸ್ನ ಎದುರಾಕೊಂಡ್ರೆ ಮತ್ತೆ ಪ್ರತಿಭಟನೆ ಮಾಡುವ ಮುನ್ಸೂಚನೆ ನೀಡಿದ್ರ ಅಭಿಜಿತ್ ದೀಪ್ಗೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಈಗ ಟಾರ್ಚರ್ ಕೊಟ್ರೆ ಸರ್ಕಾರ ಪತನವಾಗುತ್ತೆ. ಮೋದಿ ಆ್ಯಂಡ್ ಟೀಮ್ಗೆ ಅಭಿಜಿತ್ ದೀಪ್ಗೆ ವಾರ್ನಿಂಗ್ ಇಟ್ಟಿದ್ದಾರೆ. ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ಯಾರೂ ಕೂಡ ಉಗ್ರರಲ್ಲ, ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ದೇಶದ ಭವಿಷ್ಯ ಆಗಿದ್ದಾರೆ. ಸರ್ಕಾರ ಸರಿಯಾದ ಮಾರ್ಗದಲ್ಲಿ ನಡೆಯಬೇಕು, ಸರ್ಕಾರ ಸರಿಯಾಗಿ ನಡೆಯದಿದ್ದರೆ ಅದನ್ನು ಬದಲಾಯಿಸ್ತೀವಿ. ಕೇಂದ್ರ ಸರ್ಕಾರಕ್ಕೆ ಅಭಿಜಿತ್ ದೀಪ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ದೇಶದ ಭವಿಷ್ಯ ಆಗಿದ್ದಾರೆ. ಆದ್ದರಿಂದ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡೋಕೆ ಹೋಗಬೇಡಿ. ಒಂದು ವೇಳೆ ಅದೇನಾದರೂ ನಮ್ಮ ಕಿವಿಗೆ ಬಿತ್ತಂದ್ರೆ ಮತ್ತೆ ಸರ್ಕಾರದ ವಿರುದ್ಧ ಸಮರ ಸಾರ್ತೀವಿ ಅನ್ನೋ ಮಾತನ್ನ ಈಗ ಅಭಿಜಿತ್ ದೀಪ್ಗೆ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಮೋದಿ ಆ್ಯಂಡ್ ಟೀಮ್ಗೆ ನೇರ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಸರ್ಕಾರವನ್ನೇ ಪತನ ಮಾಡಿಬಿಡ್ತೀವಿ ಅನ್ನೋ ವಾರ್ನಿಂಗ್ ಅನ್ನು ಇಟ್ಟಿದ್ದಾರೆ. ಈಗ ಇನ್ನು ಮೋದಿ ಸೇನೆಯಲ್ಲಿ ಅಂದರೆ NDA ಸರ್ಕಾರದಲ್ಲಿ BJP 240 ಸೀಟು, TDP ಪ್ಲಸ್ JDU 28, ಇತರರು 24, ಒಟ್ಟು 292 ಸೀಟ್ ಇದ್ದಾವೆ ಈಗ ಮೋದಿಯವರ ಹತ್ರ. ಒಂದು ವೇಳೆ ಸ್ಟೂಡೆಂಟ್ಸ್ಗಳ ಭವಿಷ್ಯದಲ್ಲಿ ಏನಾದರೂ ಆಟ ಆಡಿದ್ರೆ ಈ ಮೋದಿ ಸೇನೆನೇ ಉಡಿಸ್ ಮಾಡಿಬಿಡ್ತೀವಿ, ಪತನ ಮಾಡಿಬಿಡ್ತೀವಿ ಸರ್ಕಾರವನ್ನು, ಕಿರುಕುಳ ಕೊಡಬೇಡಿ ಸ್ಟೂಡೆಂಟ್ಸ್ಗಳಿಗೆ, ಸರ್ಕಾರವನ್ನೇ ಕೆಡವಿ ಬಿಡ್ತೀವಿ ಅನ್ನೋ ಮಾತನ್ನಾಡ್ತಾ ಇದ್ದಾರೆ ಈಗ ಅಭಿಜಿತ್ ದೀಪ್ಗೆ. ಮೋದಿಯೇ ಟಾರ್ಗೆಟ್ ಆದ್ರೆ ಹಾಗಾದ್ರೆ ಜಿರಳೆಗಳಿಗೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಈಗ ಒಂದು ಕಡೆ ಜಂತರ್ ಮಂತರ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ಶಿಕ್ಷಣ ಸಚಿವ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡೆದುಕೊಂಡರು. ಪ್ರಧಾನ್ ರಾಜೀನಾಮೆ ಆದ ನಂತರ ವಿದ್ಯಾರ್ಥಿಗಳ ಮುಖದಲ್ಲಿ ಸಂತಸವನ್ನು ನೀವು ನೋಡಿರಬಹುದು. ಈಗ ಕಾಕ್ರೋಚ್ ಜನತಾ ಪಾರ್ಟಿ ಹೊಸ ವರಸೆ ಶುರು ಮಾಡಿಕೊಂಡಿದೆ. ಅದೇನೆಂದರೆ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಮತ್ತೇನಾದರೂ ಸರ್ಕಾರ
ಕೆಡದಾಗಿ ನಡ್ಕೊಂಡ್ರೆ ನಾವಂತೂ ಸುಮ್ಮನಿರೋದಿಲ್ಲ, ಕೇಂದ್ರ ಸರ್ಕಾರವನ್ನು ಪತನ ಮಾಡಿಬಿಡ್ತೀವಿ ಅನ್ನೋ ಮೂಲಕ ವಿಡಿಯೋ ಮಾಡುವ ಮೂಲಕ ಹರಿಬಿಟ್ಟಿದ್ದಾರೀಗ ಅಭಿಜಿತ್ ದೀಪ್ಗೆ.